Hi students, welcome back to the physics classes. This is the second video of the wave optics chapter. Now in the previous video we had discussed about introductory part of this chapter. That means few theories related to the light, ಮತ್ತೆ ಅದನ್ನ ಆ ಥಿಯರೀಸ್ ನ ಯಾರು ಪ್ರಪೋಸ್ ಮಾಡಿದ್ರು, ದೆನ್ ಹೌ ದೋಸ್ ಥಿಯರೀಸ್ ಫೇಲ್ಡ್. ಓಕೆ, ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಇನ್ ದ ಪ್ರೀವಿಯಸ್ ವಿಡಿಯೋ. ಅಲಾಂಗ್ ವಿತ್ ದ್ಯಾಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿ ಹ್ಯಾಡ್ ಡಿಸ್ಕಸ್, ದಟ್ ಇಸ್ ಹೈಸನ್ಸ್ ಪ್ರಿನ್ಸಿಪಲ್ ನ ಡಿಸ್ಕಸ್ ಮಾಡಿದ್ವಿ. ದಟ್ ಈಸ್ the definition of wavefront we had discussed. Then we had discussed about the principle of Huygens, and we had also discussed about limitation of Huygens principle. That means elli Huygens principle fail aitu anta we had discussed. Okay, so in the today's video we will be discussing about reflection and refraction using Huygens principle. Very important. Idanna 5 or 3 marks ಗೆ ಕೇಳ್ತಾರೆ. Now before we start discussing about the laws of reflection and refraction through Huygens principle, let's discuss about the behavior of wavefront towards different optical media. Here first medium which I have taken is prism. ಅಂದ್ರೆ ಪ್ರಿಸಮ್ ಮೇಲೆ ಒಂದು ವೇವ್ ಫ್ರಂಟ್ ನ ಇನ್ಸಿಡೆಂಟ್ ಮಾಡಿದಾಗ ಅದು ಹೇಗೆ ಬಿಹೇವ್ ಮಾಡುತ್ತೆ ಅಂತ ವಿ ವಿಲ್ ಬಿ ಡಿಸ್ಕಸಿಂಗ್. ಸೊ ಇದನ್ನ 1 ಮಾರ್ಕಿಗೆ ದೇ ಕ್ಯಾನ್ ಆಸ್ಕ್ ಯು. ನಾವು ಸಪೋಸ್ ಇಫ್ ಐ ಟೇಕ್ ಅ ಪ್ರಿಸಮ್, ಆಲ್ರೈಟ್, ಥಿನ್ ಪ್ರಿಸಮ್ ತಗೋತೀನಿ ನಾನೊಂದು. ಫೈನ್. ಸೊ ದಿಸ್ ಇಸ್ ದ ಪ್ರಿಸಮ್ ಅಂಡ್ ಹಿಯರ್ ಇಸ್ ದ ಪ್ಲೇನ್ ವೇವ್ ಫ್ರಂಟ್. Okay, what is this? This is incident wave front. This is incident wave front. Namige already gottide wave front andrenu, locus of all the points vibrating in same phase. Andre idralli ee wave front alli enirutte, points irutte. Points nothing but photons, because idu light wave front idu. All right, and ಈ ವೇವ್ ಫ್ರಂಟ್ ಯಾವ ಸೈಡ್ ಮೂವ್ ಆಗ್ತಾ ಇದೆ, ಈ ಡೈರೆಕ್ಷನ್ ಅಲ್ಲಿ, ದಟ್ ಇಸ್ ಟುವರ್ಡ್ಸ್ ದ ಪ್ರಿಸಮ್ ಟ್ರಾವೆಲ್ ಮಾಡ್ತಾ ಇದೆ ಇದು. ಆಲ್ರೈಟ್, ಸೊ ಈ ವೇವ್ ಫ್ರಂಟ್ ಈ ಪ್ರಿಸಮ್ ಇಂದ ಪಾಸ್ ಆಗಿ ಹೊರಗಡೆ ಯಾವ ಶೇಪ್ ಅಲ್ಲಿ ಆರ್ ಯಾವ ಆಂಗಲ್ ಅಲ್ಲಿ ಆರ್ ಯಾವ ಡೈರೆಕ್ಷನ್ ಅಲ್ಲಿ ಎಮಿಟ್ ಆಗುತ್ತೆ ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಟ್ ಇಸ್ ವೆರಿ ಸಿಂಪಲ್. ಸಿ, ನಮಗೆ ಆಲ್ರೆಡಿ ಗೊತ್ತಿದೆ, ಆಸ್ ಐ ಸೆಡ್, ಇದ್ರಲ್ಲಿ ಏನಿರೋದು, ದಿಸ್ ಲೈಟ್ ವೇವ್ ಫ್ರಂಟ್ ಇದು. ಓಕೆ, ನಥಿಂಗ್ ಬಟ್ ಲೈಟ್. ಅಂಡ್ ಈ ಲೈಟ್ ಹೇಗೆ ಟ್ರಾವೆಲ್ ಮಾಡುತ್ತೆ? ಇಟ್ ಟ್ರಾವೆಲ್ಸ್ ಫಾಸ್ಟರ್ ಇನ್ ವಿಚ್ ಮೀಡಿಯಂ? ರೇರರ್ ಮೀಡಿಯಂ. ರೇರರ್ ಮೀಡಿಯಂ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಅಂಡ್ ಇಟ್ ಟ್ರಾವೆಲ್ಸ್ ವೆರಿ ಸ್ಲೋಯರ್ ಇನ್ ದ ಡೆನ್ಸರ್ ಮೀಡಿಯಂ. ಇದು ಬೇಸಿಕ್ ಥಿಂಗ್. ಇದನ್ನ ನಾವು ಆಲ್ರೆಡಿ ರೇ ಆಪ್ಟಿಕ್ಸ್ ಅಲ್ಲೂ ಕೂಡ ಡಿಸ್ಕಸ್ ಮಾಡಿದೀವಿ. ಫೈನ್. ಸೊ ಇಲ್ಲಿ ನೋಡಿ, ಈ ವೇವ್ ಫ್ರಂಟ್ ಅಲ್ಲಿ ಮೆನಿ ಪಾಯಿಂಟ್ಸ್ ವಿಲ್ ಬಿ ದೇರ್, ಮೆನಿ ಫೋಟಾನ್ಸ್ ವಿಲ್ ಬಿ ದೇರ್. ಫೈನ್. ಸೊ ಈ ಫೋಟಾನ್ಸ್ ಏನಾಗ್ತಾ ಇದೆ, ದೇ ಆರ್ ಮೂವಿಂಗ್ ಟುವರ್ಡ್ಸ್ ದ ಪ್ರಿಸಮ್. ಓಕೆ, ಸೊ ಈ ಪ್ರಿಸಮ್ ಹೊರಗಡೆ ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ದಿಸ್ ವಿಲ್ ಕಮ್ ಲೈಕ್ ದಿಸ್. ಸೊ ವಾಟ್ ಇಸ್ ದಿಸ್? This is the refracted wave front. After refraction ಬಂದಿರೋ wave front ಇದು. ಸೊ ಇಲ್ಲಿ ಹಿಯರ್ ಇದು ಈ ತರ ಯಾಕೆ ಟಿಲ್ಟ್ ಆಯ್ತು ಅಂತ ಹೇಳಿದ್ರೆ, ಸಿ, ಇಲ್ಲಿ ದ ಡೆನ್ಸರ್ medium distance is small, isn't it? Whereas here the denser medium has a large distance. Okay, in between ಏನಿದೆ, not too much more, not too much less ಇದೆ. ಅಂದ್ರೆ you can just imagine, consider 3 points, photons. ಇಲ್ಲೊಂದು ಫೋಟಾನ್ ಇದೆ, ಇಲ್ಲೊಂದು ಫೋಟಾನ್ ಇದೆ, ಇಲ್ಲೊಂದು ಫೋಟಾನ್ ಇದೆ ಅಂತ ಅಂದ್ಕೊಳ್ಳಿ. ಅಂದ್ರೆ ಆಲ್ ಓವರ್ ದಿಸ್ ಲೈನ್ ಫೋಟಾನ್ಸ್ ಇದೆ, ಬಟ್ ನಾವೇನ್ ಮಾಡ್ತಾ ಇದೀವಿ, ಜಸ್ಟ್ 3 ಫೋಟಾನ್ಸ್ ನ ಕನ್ಸಿಡರ್ ಮಾಡಿದೀವಿ. ಓಕೆ, ಸೊ
ಈ ಫೋಟಾನ್ ಏನ್ ಮಾಡುತ್ತೆ, ಇಲ್ಲಿ ಬಂದು ಇನ್ಸಿಡೆಂಟ್ ಆಗುತ್ತೆ. ಅಂದ್ರೆ ಫಾರ್ ಅ ವೆರಿ ಸ್ಮಾಲ್ ಮೂಮೆಂಟ್, ದಟ್ ಈಸ್ ಫಾರ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್, ಈ ಫೋಟಾನ್ ವೆಲಾಸಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ. ಬಿಕಾಸ್ ಇಲ್ಲಿ ಏನಂತ ಹೇಳ್ತಾ ಇದೀವಿ ನಾವು, ಡೆನ್ಸರ್ ಮೀಡಿಯಂ ಅಲ್ಲಿ ಫೋಟಾನ್ ಸ್ಲೋ ಆಗಿ ಟ್ರಾವೆಲ್ ಮಾಡುತ್ತೆ, ರೇರರ್ ಮೀಡಿಯಂ ಅಲ್ಲಿ ಫಾಸ್ಟ್ ಆಗಿ ಮೂವ್ ಆಗುತ್ತೆ ಅಂತ ಹೇಳ್ತಾ ಇದೀವಿ. ದಟ್ ಈಸ್ ವೈ ಹಿಯರ್ ದ ವೆಲಾಸಿಟಿ ಆಫ್ ಫೋಟಾನ್ ಸ್ಲೋಸ್ ಡೌನ್ ಫಾರ್ ಅ ಸೆಕೆಂಡ್ ಅಂಡ್ ಮತ್ತೆ ಅದು ಫಾಸ್ಟ್ ಆಗಿ ಮೂವ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ಇಲ್ಲಿರೋ ಫೋಟಾನ್ ಏನಾಗುತ್ತೆ, ಲೇಟ್ ಆಗಿ ತುಂಬಾ ಬೇಗನೆ ಇಲ್ಲಿ ಇನ್ಸಿಡೆಂಟ್ ಆಗ್ತಾ ಇದೆ. ಬಟ್ ಇಟ್ ಹ್ಯಾಸ್ ಟು ಟ್ರಾವೆಲ್ ಅ ಲಾರ್ಜ್ ಡಿಸ್ಟೆನ್ಸ್, ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ಇದು ಏನ್ ಮಾಡಬೇಕು, ಡೆನ್ಸರ್ ಮೀಡಿಯಂ ಅಲ್ಲೇ ಟ್ರಾವೆಲ್ ಮಾಡಬೇಕು, ಇಸಂಟ್ ಇಟ್? ಸೊ ಇಲ್ಲಿ ಬರೀ ಫಾರ್ ಎಕ್ಸಾಂಪಲ್ 1 ಸೆಕೆಂಡ್ ಒಳಗಡೆ ಬಂದು ಇಲ್ಲಿ ಹೊರಗಡೆ ಬಂದ್ಬಿಟ್ಟಿದೆ ಫೋಟಾನ್. ಬಟ್ ಇಲ್ಲಿ ಮೇ ಬಿ ಅರೌಂಡ್ 10 ಸೆಕೆಂಡ್ ಟ್ರಾವೆಲ್ ಮಾಡುತ್ತಿದ್ದು. ಸೊ ಈ ಫೋಟಾನ್ ಏನಾಗುತ್ತೆ, ಇಲ್ಲಿರೋ ಫೋಟಾನ್ಗಿನ ಸ್ವಲ್ಪ ಹಿಂದೆ ಬರುತ್ತೆ ತಾನೆ. ಓಕೆ, ದಿಸ್ ಫೋಟಾನ್ ವಿಲ್ ಲ್ಯಾಗ್ ಬಿಹೈಂಡ್. ಈ ಫೋಟಾನ್ ಫಾಸ್ಟ್ ಆಗಿ ಹೊರಗಡೆ ಬಂದ್ಬಿಟ್ಟಿರುತ್ತೆ, ವೇರ್ ಆಸ್ ಈ ಫೋಟಾನ್ ಜಾಸ್ತಿ ಡಿಸ್ಟೆನ್ಸ್ ಡೆನ್ಸರ್ ಮೀಡಿಯಂ ಅಲ್ಲಿ ಟ್ರಾವೆಲ್ ಮಾಡಿರೋದ್ರಿಂದ ಅದು ಸ್ವಲ್ಪ ಹಿಂದೆ ಉಳಿಯುತ್ತೆ. ವೇರ್ ಆಸ್ ದಿಸ್ ಫೋಟಾನ್, ಇಲ್ಲಿ ನೋಡಿ, ಇಲ್ಲಿ ತುಂಬಾ ಜಾಸ್ತಿ ಡಿಸ್ಟೆನ್ಸ್ ಇದೆ ಪ್ರಿಸಮ್ದು. ಓಕೆ, ಸೊ ಇಲ್ಲಿ ಮೇ ಬಿ ಅರೌಂಡ್ 20 ಸೆಕೆಂಡ್ಸ್ ಆರ್ 15 ಸೆಕೆಂಡ್ಸ್ ಈ ಫೋಟಾನ್ ಡೆನ್ಸರ್ ಮೀಡಿಯಂ ಅಲ್ಲಿ ಇರೋದ್ರಿಂದ ತುಂಬಾ ಸ್ಲೋ ಆಗಿ ತುಂಬಾ ಹಿಂದೆ ಉಳಿಯುತ್ತೆ. ಆಲ್ ರೈಟ್, ಅದೇ ತರ ಇಲ್ಲೂ ಮಧ್ಯೆ ತುಂಬಾ ಫೋಟಾನ್ಸ್ ಬರುತ್ತೆ. ಇಲ್ಲಿರೋ ಫೋಟಾನ್ಸ್ ಎಲ್ಲ ಈ ತರಾನೇ ಬರುತ್ತೆ. ಸೊ ದ ರಿಸಲ್ಟೆಂಟ್ ರಿಫ್ರಾಕ್ಟೆಡ್ ವೇವ್ ಫ್ರಾಂಟ್ ಇಸ್ ದಿಸ್ ಒನ್. ರಿಸಲ್ಟೆಂಟ್ ವೇವ್ ಫ್ರಾಂಟ್ ಹೇಗ್ ಬರುತ್ತೆ, ಈ ತರ ಬರುತ್ತೆ. ಓಕೆ, now let's discuss about the refraction of wave front through convex lens. Previously we discussed the wave front through prism pass ಆದಾಗ ಯಾವ ತರ ಔಟ್ಪುಟ್ ಬರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. Now we are going to discuss about how the plane wave front will emerge out. So this is incident wave front. Okay, ಇದು ಒಂದು ಇನ್ಸಿಡೆಂಟ್ ವೇವ್ ಫ್ರಂಟ್. ಇದು ಈ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೆ. ಓಕೆ, ಸೊ ಈ ವೇವ್ ಫ್ರಂಟ್ ಕಾನ್ವೆಕ್ಸ್ ಲೆನ್ಸ್ ಥ್ರೂ ಪಾಸ್ ಆದಾಗ ಔಟ್ಪುಟ್ ಹೇಗ್ ಬರುತ್ತೆ ಅಂತ ನಾವು ಬರೀಬೇಕು. ಓಕೆ, ಇಟ್ಸ್ ವೆರಿ ಸಿಂಪಲ್. ಆಸ್ ಐ ಸೆಡ್, 3 ಪಾರ್ಟಿಕಲ್ಸ್ ನ ಆರ್ 3 ಪಾಯಿಂಟ್ಸ್ ನಿಂದ ವೇವ್ ಫ್ರಂಟ್ ಮಾರ್ಕ್ ಮಾಡ್ಕೊಳ್ಳಿ, ಈ 3, ಆರ್ ಯು ಕ್ಯಾನ್ ಮಾರ್ಕ್ ಈವನ್ 5 ಆಲ್ಸೋ. ಆಲ್ ರೈಟ್, ಸೇಮ್ ಟೈಮ್ ಅಲ್ಲಿ ಇದಿಷ್ಟು ವೇವ್ ಫ್ರಂಟ್ ಏನಾಗ್ತಾ ಇರುತ್ತೆ, ಟುವರ್ಡ್ಸ್ ದ ಲೆನ್ಸ್ ಮೂವ್ ಆಗ್ತಾ ಇರುತ್ತೆ. ಆಲ್ ರೈಟ್, ಇಲ್ಲಿ ನೋಡಿ, ಥಿಕ್ನೆಸ್ ನ ನೀವು ಅಬ್ಸರ್ವ್ ಮಾಡ್ಕೋಬೇಕು. ಇಲ್ಲಿ ಡೆನ್ಸರ್ ಮೀಡಿಯಂ ತುಂಬಾ ಕಮ್ಮಿ ಇದೆ, ಇಲ್ಲೂ ಕಮ್ಮಿ ಇದೆ, ಇಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ, ಇಲ್ಲಿ ಡೆನ್ಸರ್ ಮೀಡಿಯಂ ಡಿಸ್ಟೆನ್ಸ್ ತುಂಬಾ ಜಾಸ್ತಿ ಇದೆ. ವಿಚ್ ಮೀನ್ಸ್ ಈ ಪಾರ್ಟಿಕಲ್ ಇಲ್ಲಿ ಬಂದಾಗ ಈಸಿಲಿ ಇಟ್ ವಿಲ್ ಕಮ್ ಔಟ್ ವಿದಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಬಂದ್ಬಿಡುತ್ತೆ. ಸೊ ಈ ಪಾರ್ಟಿಕಲ್ ಕೂಡ ತುಂಬಾ ಬೇಗ ಹೊರಗಡೆ ಬಂದ್ಬಿಡುತ್ತೆ. ಅಂದ್ರೆ ಈ 2 ಪಾರ್ಟಿಕಲ್ಸ್ ಏನಾಗುತ್ತೆ, ಕಂಪೇರ್ ಟು ಆಲ್ ದ ಅದರ್ ಪಾರ್ಟಿಕಲ್ಸ್ ಇನ್ವಾಲ್ವ್ಡ್ ಇನ್ ದ ವೇವ್ ಫ್ರಂಟ್, ಈ 2 ಪಾರ್ಟಿಕಲ್ಸ್ ತುಂಬಾ ಮುಂದೆ ಬಂದ್ಬಿಟ್ಟಿರುತ್ತೆ ಇನ್ ದ ಸೇಮ್ ಟೈಮ್ ಇಂಟರ್ವಲ್ ಲೈಕ್ ದಿಸ್. ವೇರ್ ಆಸ್ ದಿಸ್ ಪಾರ್ಟಿಕಲ್, ಇದು ತುಂಬಾ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕು, ಬಿಕಾಸ್ ಇದು ಸೆಂಟರ್ ಆಫ್ ದ ಲೆನ್ಸ್ ಹತ್ರ ಟ್ರಾವೆಲ್ ಆಗುತ್ತೆ. ಸೊ ತುಂಬಾ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೇಕಿದು ಅಂದ್ರೆ ಇದ್ರಿಂದ ವೆಲಾಸಿಟಿ ಏನಾಗಿರುತ್ತೆ, ಕಮ್ಮಿ ಆಗಿರುತ್ತೆ, ತುಂಬಾ ಸ್ಲೋ ಆಗಿ ಇಟ್ ಎಮರ್ಜಸ್ ಔಟ್. ಸೊ ಎಲ್ಲಾ ಪಾರ್ಟಿಕಲ್ಸ್ ಗಿಂತ ಅದು ಹಿಂದೆ ಉಳಿಯುತ್ತೆ. ವೇರ್ ಆಸ್ ದೀಸ್ 2 ಪಾರ್ಟಿಕಲ್ಸ್ ತುಂಬಾ ಮುಂದೆನೂ ಹೋಗಿರಲ್ಲ, ತುಂಬಾ ಹಿಂದೆನೂ ಇರಲ್ಲ, ಆ ತರ ಈ ಲೆವೆಲ್ಗೆ ಬಂದಿರುತ್ತೆ. ಓಕೆ, ಸೊ ಇದೇ ತರ ಇನ್ ಬಿಟ್ವೀನ್ ಇರೋ ಪಾರ್ಟಿಕಲ್ಸ್ ಕೂಡ ಈ ಥಿಕ್ನೆಸ್ ನ ನೋಡಿ ನೀವು ಮಾರ್ಕ್ ಮಾಡ್ಕೋಬೇಕು. ಅಂಡ್ ಇದನ್ನ ಇಫ್ ಯು ಜಾಯಿನ್, ಆಲ್ ರೈಟ್, ಸೊ ಇಫ್ ಯು ಜಾಯಿನ್ ಆಲ್ ದೀಸ್ ಪಾರ್ಟಿಕಲ್ಸ್, ಈ ತರ ವೇವ್ ಫ್ರಂಟ್ ಎಮರ್ಜ್ ಔಟ್ ಆಗುತ್ತೆ. ಇದೇನಿದು ರಿಫ್ರಾಕ್ಟೆಡ್ ವೇವ್ ಫ್ರಂಟ್ ಇದು. ಸೊ ಒಂದು ಪ್ಲೇನ್ ವೇವ್ ಫ್ರಂಟ್, if it passes through the convex lens, it will emerge out like this. In the shape it will emerge out.
So in the previous examples we had discussed about what will happen when a wavefront passes through prism and lens. Okay, adralle refraction nadiyutte. Now in this case, in this example, we will discuss about reflection. Andre wavefront mirror mele incident ಆದಾಗ ಯಾವ ತರ ಆ wavefront travel ಮಾಡುತ್ತೆ ಅಂತ ನೋಡೋಣ. Okay, so here I have already taken one concave mirror. ಇದು ಯಾಕೆ concave mirror? Because outer surface coated ಇದೆ, inner surface reflecting surface ಆಗಿದೆ. So ಇದ್ರ ಮುಂದೆ I will place one wave front. ಇದು ಎಂತ wave front? ಇದು plane wave front and this is the incident wave front. Okay, and ಈ wave front ಈ direction ಅಲ್ಲಿ ಮೂವ್ ಆಗ್ತಾ ಇದೆ. That means towards the mirror it is moving. So ಈ wave front ನ ನಾವು ಹೇಗೆ ಡಿಫೈನ್ ಮಾಡ್ತೀವಿ? It is a locus of points. ಅಂದ್ರೆ ಇದ್ರಲ್ಲಿ ಫುಲ್ ಏನಿದೆ ಪಾಯಿಂಟ್ಸ್ ಇದಾವೆ. Those points are nothing but photons. ಲೈಟ್ ಇದೆ ಇದ್ರಲ್ಲಿ. Alright, and ಈ ವೇವ್ ಫ್ರಂಟ್ ಏನಾಗ್ತಾ ಇದೆ? ಟುವರ್ಡ್ಸ್ ದ ಮಿರರ್ ಮೂವ್ ಆಗ್ತಾ ಇದೆ. ಈ ವೇವ್ ಫ್ರಂಟ್ ಪ್ಲೇನ್ ಇರೋದ್ರಿಂದ ದ ಎಕ್ಸ್ಟ್ರೀಮ್ ಎಂಡ್ ಅಲ್ಲಿರೋ 2 ಪಾರ್ಟಿಕಲ್ಸ್ ಫಸ್ಟ್ ಇನ್ಸಿಡೆಂಟ್ ಆಗುತ್ತೆ ಈ ಮಿರರ್ ಮೇಲೆ ಅಂಡ್ ದೇ ವಿಲ್ ರಿಫ್ಲೆಕ್ಟ್ ಬ್ಯಾಕ್. ಸೊ ಈ ತರ ರಿಫ್ಲೆಕ್ಟ್ ಆಗುತ್ತೆ. ಫೈನ್, ಫಸ್ಟ್ ಸರ್ಫೇಸ್ ನ ಟಚ್ ಮಾಡೋದು ಎಕ್ಸ್ಟ್ರೀಮ್ ಎಂಡ್ಸ್ ಅಲ್ಲಿರೋ ಫೋಟಾನ್ಸ್. ಸೊ ದೇ ವಿಲ್ ರಿಫ್ಲೆಕ್ಟ್ ಬ್ಯಾಕ್. ನೆಕ್ಸ್ಟ್ ಈ ಫೋಟಾನ್ ಇದೆಯಲ್ಲ, ಇದು ತುಂಬಾ ಲೇಟ್ ಆಗಿ ರೀಚ್ ಆಗುತ್ತೆ ಬೇರೆ ಫೋಟಾನ್ಸ್ ಕಂಪೇರ್ ಮಾಡಿದ್ರೆ. ಇದು ಇಲ್ಲಿ ಹೇಗಿದೆ, ಕರ್ಡ್ ಸರ್ಫೇಸ್ ಇರೋದ್ರಿಂದ ದಿಸ್ ವಿಲ್ ರೀಚ್ ದ ಮಿರರ್ ಅಟ್ ಲಾಸ್ಟ್ ರೀಚ್ ಆಗಿ ಇದು ಕೂಡ ರಿಫ್ಲೆಕ್ಟ್ ಆಗಿ ಬರುತ್ತೆ, ಇಲ್ಲಿಗೆ ಬರುತ್ತೆ. ಇವೆರಡು ಕಂಪ್ಯಾರಿಟಿವ್ಲಿ ಅಷ್ಟು ಮುಂದೇನು ಹೋಗಲ್ಲ, ತುಂಬಾ ಹಿಂದೆನೂ ಉಳಿಯಲ್ಲ. ದೇ ವಿಲ್ ಕಮ್ ಲೈಕ್ ದಿಸ್. ಆಲ್ರೈಟ್, ಸೊ ಈ ಪಾಯಿಂಟ್ಸ್ ನ ಇಫ್ ಯು ಜಾಯಿನ್, ಓಕೆ, ನಿಮಗೆ ಏನ್ ಸಿಗುತ್ತೆ? ರಿಫ್ಲೆಕ್ಟೆಡ್ ವೇವ್ ಫ್ರಂಟ್ ಸಿಗುತ್ತೆ. ಸರಿಯಾಗಿ ನೀಟಾಗಿ ಇಫ್ ಯು ಮೇಕ್ ದ ಪಾಯಿಂಟ್ಸ್ ಜಾಯಿನ್, ದ ರಿಫ್ಲೆಕ್ಟೆಡ್ ವೇವ್ ಫ್ರಂಟ್ಸ್ ವಿಲ್ ಬಿ ಪ್ಲೇನ್ ವೇವ್ ಫ್ರಂಟ್ ಈ ತರ ಬರುತ್ತೆ. ಸೊ ವಾಟ್ ಇಸ್ ದಿಸ್? ದಿಸ್ ಇಸ್ ದ ರಿಫ್ಲೆಕ್ಟೆಡ್ ಪ್ಲೇನ್ ವೇವ್ ಫ್ರಂಟ್. ಆಫ್ಟರ್ ರಿಫ್ಲೆಕ್ಷನ್ ಇದು ಕರ್ವ್ಡ್ ಆಗಿ ಇದೆ. ಸೊ ಯು ಮಸ್ಟ್ ನೋ, ಬೇರೆ ಬೇರೆ ಮೀಡಿಯಾ ಮೇಲೆ ವೇವ್ ಫ್ರಂಟ್ ಇನ್ಸಿಡೆಂಟ್ ಆದಾಗ, ಪರ್ಟಿಕ್ಯುಲರ್ಲಿ ಪ್ಲೇನ್ ವೇವ್ ಫ್ರಂಟ್ ಇನ್ಸಿಡೆಂಟ್ ಆದಾಗ ಅದು ಆಫ್ಟರ್ ರಿಫ್ಲೆಕ್ಷನ್ ಆಗ್ಲಿ ಆರ್ ಆಫ್ಟರ್ ರಿಫ್ರಾಕ್ಷನ್ ಆಗ್ಲಿ ಹೇಗೆ ಎಮರ್ಜ್ ಔಟ್ ಆಗುತ್ತೆ, ವಾಟ್ ಶೇಪ್ ಅಲ್ಲಿ ಎಮರ್ಜ್ ಔಟ್ ಆಗುತ್ತೆ ಅಂತ ಯು ನೀಡ್ ಟು ನೋ. Now we are going to discuss about the refraction of plane waves using Huygens principle. ಇದನ್ನ 3 marks ಗೆ ಕೇಳ್ತಾರೆ, 2 or 3 marks ಗೆ ಕೇಳ್ತಾರೆ. ಇದನ್ನ ಇನ್ನೊಂದ್ ತರ ಕೇಳ್ಬೋದು ಅವರು. ಏನು ಅಂತ ಹೇಳಿದ್ರೆ ಪ್ರೂವ್ ಸ್ನೆಲ್ಸ್ ಲಾ ಯೂಸಿಂಗ್ ಹೈಜನ್ಸ್ ಪ್ರಿನ್ಸಿಪಲ್ ಅಂತಾನು ಕೇಳ್ಬೋದು. ಸಿ, ನೀವು ಹೈಜನ್ಸ್ ಪ್ರಿನ್ಸಿಪಲ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಲೈಟ್ ನ ವೇವ್ ಫ್ರಂಟ್ ಫಾರ್ಮ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂತ. ಲೈಕ್ ಪ್ರೀವಿಯಸ್ ಕೇಸ್ ಅಲ್ಲಿ ಲೈಟ್ ನ ನಾವು ರೇ ಅಂತ ಕನ್ಸಿಡರ್ ಮಾಡಿದ್ವಿ. ಫೈನ್, ಸೊ ಇವಾಗ ನಾವು ಲೈಟ್ ನ ವೇವ್ ಫ್ರಂಟ್ ವೇವ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಓಕೆ, ಇದ್ರಲ್ಲಿ 2 ಕೇಸಸ್ ಇದೆ. ದ ಫಸ್ಟ್ ಕೇಸ್ ಈಸ್ ಆಫ್ when a wave front is traveling from rarer medium to the denser medium. ಅಂದ್ರೆ rarer medium ಇಂದ denser medium ಗೆ wave front travel ಆದಾಗ ಸ್ನೆಲ್ಸ್ ಲಾ whether it holds good or not ಅಂತ ಪ್ರೂವ್ ಮಾಡ್ತಾ ಇದೀವಿ ನಾವು. ಓಕೆ, ಸೊ ಫಾರ್ ದಿಸ್ ಐ ವಿಲ್ ಬಿ ಕನ್ಸಿಡರಿಂಗ್ ಒನ್ ಡಯಾಗ್ರಾಮ್. ಆಲ್ರೈಟ್, ಇದು ಇಂಟರ್ಫೇಸ್. ಇದು ಪಿ ಡ್ಯಾಶ್ ಇಸ್ ದ ಇಂಟರ್ಫೇಸ್. ಅಂದ್ರೆ 2 ಮೀಡಿಯಾನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೆ, ಸಪರೇಟ್ ಮಾಡ್ತಾ ಇದೆ ಇದು. ಓಕೆ, ಸೊ ಫಸ್ಟ್ ಮೀಡಿಯಂ ಐ ವಿಲ್ ಕನ್ಸಿಡರ್ ಆಸ್ ರೇರರ್, ಸೆಕೆಂಡ್ ಮೀಡಿಯಂ ಇಸ್ ಡೆನ್ಸರ್. ಆಲ್ರೆಡಿ ನಮಗೆ ಗೊತ್ತಿದೆ ರೇರರ್ ಅಂಡ್ ಡೆನ್ಸರ್ ಅಂದ್ರೆ ಏನು ಅಂತ. ರೇರರ್ ಅಲ್ಲಿ ವೆಲಾಸಿಟಿ ಜಾಸ್ತಿ ಇರುತ್ತೆ ಲೈಟ್ದು, ಡೆನ್ಸರ್ ಅಲ್ಲಿ ವೆಲಾಸಿಟಿ ಕಮ್ಮಿ ಇರುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಮೀಡಿಯಂ. ಸೊ ಇದ್ರಲ್ಲಿ ನಾನು ವೆಲಾಸಿಟಿ ಆಫ್ ವೇವ್ ಫ್ರಂಟ್ ನ v1 ಅಂತ ತಗೋತೀನಿ, ಇದರಲ್ಲಿ ವೆಲಾಸಿಟಿ ಆಫ್ ವೇವ್ ಫ್ರಂಟ್ ನ v2 ಅಂತ ತಗೋತೀನಿ. ನಾವು ಲೆಟ್ ಅ ಪ್ಲೇನ್ ವೇವ್ ಫ್ರಂಟ್. ಓಕೆ, ಇನ್ಸಿಡೆಂಟ್ ಆಗ್ತಾ ಇರೋ ವೇವ್ ಫ್ರಂಟ್ ಯಾವುದು? ಇಟ್ಸ್ ಅ ಪ್ಲೇನ್ ವೇವ್ ಫ್ರಂಟ್ ಅಂಡ್ ದ ನೇಮ್ ಆಫ್ ವೇವ್ ಫ್ರಂಟ್ ಇಸ್ ಎ ಬಿ.
ಸೊ ಎ ಬಿ ಅನ್ನೋ ವೇವ್ ಫ್ರಂಟ್ ಏನಾಗ್ತಾ ಇದೆ, ಇನ್ಸಿಡೆಂಟ್ ಆಗ್ತಾ ಇದೆ ಆನ್ ದ ಡೆನ್ಸರ್ ಮೀಡಿಯಂ. ಸೊ ರೇರರ್ ಟು ಡೆನ್ಸರ್ ಮೀಡಿಯಂ ಟ್ರಾವೆಲ್ ಮಾಡ್ತಾ ಇದೆ. ಓಕೆ, ಸೊ ದಿಸ್ ಇಸ್ ದ ಇನ್ಸಿಡೆಂಟ್ ವೇವ್ ಫ್ರಂಟ್. ಇದು ದಿಸ್ ಇಸ್ ದ ಇನ್ಸಿಡೆಂಟ್ ವೇವ್ ಫ್ರಂಟ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಟು ದ ಡೆನ್ಸರ್ ಮೀಡಿಯಂ. ಫೈನ್. ಸಿ ಇಲ್ಲಿ ಈ ಪಾಯಿಂಟ್ ಹತ್ರ ನಾರ್ಮಲ್ ಬರ್ಕೊಡಿ. ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ದಟ್ ಇಸ್ ನಥಿಂಗ್ ಬಟ್ ದ ನಾರ್ಮಲ್. ಓಕೆ, ಸ್ಟ್ರೇಟ್ ಲೈನ್ ಬರೀರಿ ಲೈಕ್ ದಿಸ್. ಓಕೆ, now this is the angle at which the point here is incidenting on the denser medium. ವೇವ್ ಫ್ರಂಟ್ ಎಲ್ಲಿ ಟ್ರಾವೆಲ್ ಆಗ್ತಾ ಇದೆ, ರೇರರ್ ಟು ಡೆನ್ಸರ್ ಮೀಡಿಯಂ ಟ್ರಾವೆಲ್ ಆಗ್ತಾ ಇದೆ. ಅಂಡ್ ಈ ವೇವ್ ಫ್ರಂಟ್ ಅಲ್ಲಿ ಏನಿದಾವೆ, ಫುಲ್ ಆಫ್ ಪಾರ್ಟಿಕಲ್ಸ್, ಫೋಟಾನ್ಸ್ ಆರ್ ದೇರ್. ಓಕೆ, ಲೈಟ್ ಇದು. ಓಕೆ, ನಾವು ಇಲ್ಲೂ ಕೂಡ ಫೋಟಾನ್ ಇರುತ್ತೆ, ಇಲ್ಲೂ ಕೂಡ ಫೋಟಾನ್ ಇರುತ್ತೆ, ಬಿಕಾಸ್ ಇಟ್ಸ್ ಅ ಲೋಕಸ್ ಆಫ್ ಪಾಯಿಂಟ್ಸ್. ನಾವು ಇಮ್ಯಾಜಿನ್ ಇನ್ ಎ ಟೈಮ್ ಇಂಟರ್ವಲ್ ಟೌ, ಅಂದ್ರೆ 2 seconds ಅಲ್ಲಿ ಇಲ್ಲಿರೋ ಫೋಟಾನ್ ಇಲ್ಲಿವರೆಗೂ ಟ್ರಾವೆಲ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಓಕೆ, the photon which is here in 2 seconds has traveled this much distance. In how much seconds? 2 seconds. Imagine, actually time interval na tau anta tagobeku. ನಾನು ಎಕ್ಸಾಂಪಲ್ 2 seconds ತಗೊಂಡಿದ್ದೀನಿ. ಸೊ ಈ ಪಾಯಿಂಟ್ ಹತ್ರ ಬಂತು. ಆಲ್ರೈಟ್, ವೇರ್ ಆಸ್ ಇಲ್ಲಿರೋ ಫೋಟಾನ್ ಆಲ್ರೆಡಿ ಡೆನ್ಸರ್ ಮೀಡಿಯಂ ಅಲ್ಲಿ ಬರ್ತಾ ಇದೆ. ಅದೇ 2 seconds ಅಲ್ಲಿ ಈ ಫೋಟಾನ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರ್ಬೋದು? ಇಷ್ಟೇ ಮಾಡಲ್ಲ, ಬಿಕಾಸ್ ಈ ಫೋಟಾನ್ ಇರೋದು ರೇರರ್ ಮೀಡಿಯಂ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು, ಬಟ್ ಈ ಫೋಟಾನ್ ಡೆನ್ಸರ್ ಮೀಡಿಯಂ ಅಲ್ಲಿ ಟ್ರಾವೆಲ್ ಮಾಡುತ್ತೆ. ವಿಚ್ ಮೀನ್ಸ್ ವೆಲಾಸಿಟಿ ಸ್ಲೋ ಇರೋದ್ರಿಂದ 2 seconds ಅಲ್ಲಿ ಇದು ಇಮ್ಯಾಜಿನ್ 5 centimeter ಟ್ರಾವೆಲ್ ಮಾಡಿದ್ರೆ ಇದು 3 centimeters ಅಷ್ಟೇ ಟ್ರಾವೆಲ್ ಮಾಡಿರುತ್ತೆ. ಓಕೆ, ಅಂಡ್ ಒನ್ ಮೋರ್ ಥಿಂಗ್ ಯು ನೀಡ್ ಟು ಕೀಪ್ ಇನ್ ಮೈಂಡ್. ನಮಗೆ ಗೊತ್ತಿದೆ ರೇರರ್ ಟು ಡೆನ್ಸರ್ ಮೀಡಿಯಂ ಲೈಟ್ ಎಂಟರ್ ಆದಾಗ ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಓಕೆ, ಲೈಕ್ ದಿಸ್ ಯು ಹ್ಯಾವ್ ಟು ರೈಟ್. ಫೈನ್. ಈ ಡಿಸ್ಟೆನ್ಸಿಗೂ ಡಿಫರೆನ್ಸ್ ಇರಬೇಕು. ಈ ಡಿಸ್ಟೆನ್ಸ್ ಜಾಸ್ತಿ ಇರಬೇಕು, ಈ ಡಿಸ್ಟೆನ್ಸ್ ಕಮ್ಮಿ ಇರಬೇಕು. ನಾವು ಈ ಪಾಯಿಂಟ್ಸ್ ನ ಜಾಯಿನ್ ಮಾಡಿ ಲೈಕ್ ದಿಸ್. ಸೊ ದಿಸ್ ಇಸ್ ಇ, ಐ ವಿಲ್ ನೇಮ್ ಇಟ್ ಆಸ್. ದಿಸ್ ಇಸ್ ಆಂಗಲ್ ಐ, this is angle R, angle of refraction. ಇದೇನಿದು? It's a right angle triangle. Okay, ಇಲ್ಲೂ ಕೂಡ ಒಂದು right angle triangle ಇದೆ. So before you further proceed, ನೀವೇನ್ ಬರಿಬೇಕು ಇಲ್ಲಿ? Consideration ಬರಿಬೇಕು. Let a wave front AB traveling from rarer to denser medium. So the wave front is traveling from the rarer to denser medium. In rarer medium the velocity is v1, whereas in the denser medium the velocity is v2, and distance BC is v1 tau, distance AE is v2 tau. ಇದು ಹೇಗೆ ಅಂತ ನೋಡಿ. velocity is equal to, definition ಏನು? displacement divided by time taken. ಓಕೆ, ನಮಗೆ ಬೇಕು ಡಿಸ್ಪ್ಲೇಸ್ಮೆಂಟ್, ಅಂದ್ರೆ ಬಿ ಸಿ ಡಿಸ್ಟೆನ್ಸ್ ಎಷ್ಟು ಅಂತ ಬೇಕಾಗುತ್ತೆ ನಮಗೆ. ಸೊ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್ ಟೇಕನ್ ಅಲ್ವಾ. ಸೊ ವೆಲಾಸಿಟಿ ಬಿ ಸಿ ಅಲ್ಲಿ ಬಿ ಸಿ ವೆಲಾಸಿಟಿ v1 ಇದೆ, ಟೈಮ್ ಇಂಟರ್ವಲ್ ಟೌ ಇದೆ. ಸಿಮಿಲರ್ಲಿ ಎ ಇ ಹತ್ರ ವೆಲಾಸಿಟಿ v2 ಇದೆ, ಟೈಮ್ ಇಂಟರ್ವಲ್ ಸೇಮ್ ಅದೇ ಟೌ ಇರುತ್ತೆ. ಓಕೆ, ನೌ ಲೆಟ್ಸ್ ಪ್ರೂವ್ ಸ್ನೆಲ್ಸ್ ಲಾ. ಹಿಯರ್ as you can see, 2 right angle triangles are there. So first right angle triangle ತಗೋತೀನಿ ನಾನು. From triangle ABC, what you can write? sin I ನ define ಮಾಡಬಹುದು. sin theta is opposite by hypotenuse. So opposite is BC divided by hypotenuse is AC. sin theta or sin I is equal to BC ಗೊತ್ತಿದೆ ನಮಗೆ, v1 tau ಇದೆ, AC right as it is. So this is equation number 1. Next another triangle ತಗೊಳ್ಳಿ. From triangle this one AEC, sin R ನ ಡಿಫೈನ್ ಮಾಡ್ಕೊಳ್ಳಿ. sin R is equal to, ಈ sin R ಗೆ opposite is AE
divided by hypotenuse is again AC. So sin R is equal to AE is V2 tau divided by AC. This is equation number 2. Now Snell's law prove ಮಾಡಬೇಕು ಅಂದ್ರೆ you have to take ratio of the sine of the angle of incidence to the sine of the angle of refraction. Sin I by sin R. ಇದು ಹೇಗೆ ಬರುತ್ತೆ? by dividing equation 1 by equation 2 ಬರುತ್ತೆ. is equal to sin I is V1 tau divided by AC whole divided by V2 tau divided by again AC. AC tau and tau will get cancelled and you will have sin I divided by sin R is equal to V1 by V2. So this is nothing but the Snell's law. Now the next question which you may get is, now Snell's law na bardiddu sin I divided by sin R is equal to n2 by n1 ಅಂತ ಬರ್ದಿದ್ವಿ, ಬಟ್ ಇಲ್ಲಿ v1 by v2 ಅಂತ ಬಂದಿದೆ, isn't it? See, come back to this. ಇದ್ರಿಂದ ರಿಫ್ರಾಕ್ಟಿವ್ ಇಂಡೆಕ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಈ ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್ n1 is equal to, refractive index ಅಂದ್ರೆ ಏನು? It's a ratio of velocity of light in vacuum c to the velocity of light in that medium. So ಈ medium ಅಲ್ಲಿ velocity ಏನಿದೆ? v1 ಇದೆ. Similarly ಇದ್ರಿಂದ refractive index n2 is equal to velocity of light in vacuum c divided by ಈ medium ಅಲ್ಲಿ light ಗೆ ಇರೋ velocity v2. So n2 c1 by v2, n1 is c1 by v1. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. n2 ಎಷ್ಟು? c divided by v2 divided by c by v1. c ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಈ n2 by n1 ಪ್ಲೇಸ್ ಅಲ್ಲಿ ಏನ್ ಬರುತ್ತೆ? v1 by v2 ಬರುತ್ತೆ. ಅಂದ್ರೆ ಇಲ್ಲಿ ನೀವು ಏನಂತ ಬರಿಬಹುದು? sin I divided by sin R is equal to v1 by v2 is also equal to n2 by n1 ಅಂತ ಬರಿಬಹುದು. This is nothing but the law of refraction which is Snell's law. So first diagram ಬರ್ಕೊಳ್ಳಿ, ಆಮೇಲೆ ರೈಟ್ ಆಂಗಲ್ ಟ್ರಯಾಂಗಲ್ಸ್ ಯೂಸ್ ಮಾಡಿಕೊಂಡು sin I ಮತ್ತೆ sin R ನ ಡಿಫೈನ್ ಮಾಡಿ ಅದನ್ನ ಡಿವೈಡ್ ಬೈ ಈಚ್ ಅದರ್ ಮಾಡಿಬಿಟ್ರೆ you will get Snell's law. And here you need to keep in mind, ಈ ಲೈನ್ ಇದೆಯಲ್ಲ BC should be longer compared to AE. Now let's discuss the second case. Second case is ಏನಿದೆ second case ಅಲ್ಲಿ? Here we will be considering the light traveling from denser to the rarer medium. Okay, ಇದು ಕೂಡ ಸೇಮ್ ಪ್ರೂಫ್ ಆಫ್ Snell's law ನೇ ಮಾಡ್ತಾ ಇರೋದು using Huygens principle, but the difference is the light which is in the form of wavefront will travel from denser to the rarer medium. Again this can also be asked for 3 marks, and both the derivation if they ask it together it will be for 5 marks. All right, suppose a particular case na mention ಮಾಡಿದ್ದಾರೆ ಅಂದ್ರೆ ನೀವು ಅದೇ ಕೇಸ್ ನ ಬರಿಬೇಕು. ಯಾವುದು ಕೇಸ್ ಮೆನ್ಷನ್ ಮಾಡಿಲ್ಲ, just prove Snell's law with the help of Huygens principle ಅಂತ ಹೇಳಿದ್ರೆ ಯಾವ್ದಾದ್ರೂ ಒಂದು ಕೇಸ್ ಬರ್ಕೊಳ್ಳಿ. ಓಕೆ, ಸೊ ಒನ್ಸ್ ಅಗೇನ್ ಯು ನೀಡ್ ಟು ಡ್ರಾ ದ ಡಯಾಗ್ರಾಮ್ ಮಾತ್ರ ಡಿಫ್ರೆಂಟ್ ಇರುತ್ತೆ ಇದರಲ್ಲಿ, ರೆಸ್ಟ್ ಎವ್ರಿಥಿಂಗ್ ಇಸ್ ಸೇಮ್. ಪಿ ಡ್ಯಾಶ್ ಇಸ್ ದ ಸರ್ಫೇಸ್ ಇಂಟರ್ಫೇಸ್. ರೈಟ್, ಇಲ್ಲಿ ವಾಟ್ ಇಸ್ ಹ್ಯಾಪನಿಂಗ್? ವೇವ್ ಫ್ರಂಟ್ ಇಸ್ ಟ್ರಾವೆಲಿಂಗ್ ಫ್ರಮ್ denser to the rarer medium. So this is denser medium and this is the rarer medium. ಇದರಲ್ಲಿ ವೆಲಾಸಿಟಿ v1 ಅಂತ ತಗೊಳ್ಳಿ, ಈ ಮೀಡಿಯಂ ಅಲ್ಲಿ ವೆಲಾಸಿಟಿ ನ v2 ಅಂತ ತಗೊಳ್ಳಿ. ಸೊ ದ ವೇವ್ ಫ್ರಂಟ್ ಇಸ್ AB. This is the incident wave front. All right, this is incident wave front. Incident wave front. Okay, now ಇದರಲ್ಲಿ ಫಸ್ಟ್ ಮೀಡಿಯಂ ಅಲ್ಲಿ ವೆಲಾಸಿಟಿ ಶುಡ್ ಬಿ ಸ್ಲೋ, ಸೆಕೆಂಡ್ ಮೀಡಿಯಂ ಅಲ್ಲಿ ವೆಲಾಸಿಟಿ
ಜಾಸ್ತಿ ಇರುತ್ತೆ, ವಿಚ್ ಮೀನ್ಸ್ V2 is greater than V1 in this case. Alright, normal na draw ಮಾಡ್ಕೋಬೇಕು. This is the normal, so this is angle of incidence. Alright, now imagine in a time interval tau, ಇಲ್ಲಿರೋ ಫೋಟಾನ್ ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡಿದೆ, B to C ಟ್ರಾವೆಲ್ ಮಾಡಿದೆ ಅಂದ್ರೆ ಇಲ್ಲಿರೋ ಫೋಟಾನ್ ಇವಾಗ ನೋಡಿ ಇದು ಆಲ್ರೆಡಿ ಸೆಕೆಂಡ್ ಮೀಡಿಯಂ ರೇರರ್ ಮೀಡಿಯಂ ಅಲ್ಲಿ ಇದೆ, ಡೆನ್ಸರ್ ಟು ರೇರರ್ ಮೀಡಿಯಂ ಅಲ್ಲಿ ಇದೆ. ಇಮ್ಯಾಜಿನ್ 2 seconds ಅಲ್ಲಿ ಡೆನ್ಸರ್ ಮೀಡಿಯಂ ಅಲ್ಲಿ ಫೋಟಾನ್ 3 ಸೆಂಟಿಮೀಟರ್ ಟ್ರಾವೆಲ್ ಮಾಡಿದೆ ಅಂದ್ರೆ ರೇರರ್ ಮೀಡಿಯಂ ಅಲ್ಲಿ ಆ ಫೋಟಾನ್ 5 ಸೆಂಟಿಮೀಟರ್ಸ್ ಟ್ರಾವೆಲ್ ಮಾಡುತ್ತೆ. ಅಂದ್ರೆ ಇಲ್ಲಿ ಬರೋ ಲೈನ್ ನ ನೀವು ಜಾಸ್ತಿ ಲಾರ್ಜ್ ಹಾಕ್ಬೇಕು, ಲಾಂಗರ್ ಹಾಕ್ಬೇಕು. ಓಕೆ, ಅಂಡ್ ಒನ್ ಮೋರ್ ಥಿಂಗ್ ಯು ನೋ ಆಲ್ರೆಡಿ, ಡೆನ್ಸರ್ ಟು ರೇರರ್ ಬಂದಾಗ ಲೈಟ್ ಅವೇ ಫ್ರಮ್ ದ ನಾರ್ಮಲ್ ಬೆಂಡ್ ಆಗುತ್ತೆ. ಓಕೆ, ಸೊ ಲೈಕ್ ದಿಸ್. ಸೊ ದಿಸ್ ಇಸ್ ಇ. ಇದನ್ನೆರಡನ್ನು ಜಾಯಿನ್ ಮಾಡಿ this is angle of refraction and this is angle of incidence. All right, difference ಏನಿದೆ ನೋಡಿ. ಪ್ರೀವಿಯಸ್ ಕೇಸ್ ಅಲ್ಲಿ BC ಲಾಂಗರ್ ಇತ್ತು, AE ಶಾರ್ಟರ್ ಇತ್ತು. ಬಟ್ ಇದರಲ್ಲಿ BC ಶಾರ್ಟರ್ ಇದೆ, AE is longer. ಓಕೆ, ಸೊ ಈ BC ಡಿಸ್ಟೆನ್ಸ್ V1 tau ಇರುತ್ತೆ, AE ಡಿಸ್ಟೆನ್ಸ್ V2 tau ಇರುತ್ತೆ. ಸೇಮ್ ರೀಸನ್ ವಿಚ್ ವಿ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಡಿರೈವೇಶನ್. ಆಲ್ರೈಟ್, ಇಲ್ಲಿ ವೆಲಾಸಿಟಿ ಡೆಫಿನೇಷನ್ ತಗೊಳ್ಳಿ. ವೆಲಾಸಿಟಿ ಡೆಫಿನೇಷನ್ ತಗೊಂಡ್ರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್ ಬರುತ್ತೆ. ಸೊ BC ವಿಲ್ ಬಿ ಈಕ್ವಲ್ ಟು ವೆಲಾಸಿಟಿ ಮಲ್ಟಿಪ್ಲೈಡ್ ಬೈ ದ ಟೈಮ್ ಟೇಕನ್, ಅಂಡ್ ಟೈಮ್ ಟೇಕನ್ ಇಸ್ ರೆಪ್ರೆಸೆಂಟೆಡ್ ಬೈ ಹಿಯರ್ tau. ಓಕೆ, ನೌ ಲೆಟ್ಸ್ ಡಿರೈವ್ ಸ್ನೆಲ್ಸ್ ಲಾ. ಸೇಮ್ ಮೆಥಡ್, ಸೇಮ್ ಸ್ಟೆಪ್ಸ್ ಬರುತ್ತೆ. ಫ್ರಮ್ ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್ ABC, what we need to do, define sin I is equal to opposite by hypotenuse. Opposite is BC, hypotenuse is AC. So from this sin I is equal to BC value we know V1 tau divided by AC. This is equation number 1. Now use second triangle, that is from triangle AEC, sin R define ಮಾಡಬೇಕು. That is opposite side AE divided by hypotenuse is again AC. So from this sin R is equal to AE value we know, which is V2 tau divided by AC. So if you need to know the value of Snell's law, equation 1 na equation 2 in the division ಮಾಡಿ. So sin I divided by sin R is equal to sin I V1 tau by AC ಇದೆ, whole divided by V2 tau divided by AC. AC ಮತ್ತೆ tau and tau cancel ಆಗುತ್ತೆ. You will have sin I divided by sin R is equal to V1 by V2. Okay, and we know that N2 by N1 is equal to V1 by V2. So you can write this equation as sin I by sin R is equal to V1 by V2 is also equal to N2 by N1 anta barkobodu. So this is the proof of Snell's law using Huygens principle, or the refraction of plane waves using Huygens principle, where wave front is traveling from denser to the rarer medium. Okay, in this case we are going to discuss about the law of reflection using Huygens principle. Okay, ಇದನ್ನು ಕೂಡ 2 or 3 marks ಗೆ they may ask. Sometimes prove laws of reflection and refraction using Huygens principle ಅಂತ ಕೇಳ್ತಾರೆ, ಅದನ್ನ 5 marks ಗೆ they will ask. Okay, so either 5, 3 or 2 marks ಗೆ ಈ ಕಾನ್ಸೆಪ್ಟ್ಸ್ ಇಂದ questions ಕೇಳಬಹುದು ಅವರು. For this I'll be considering a plane mirror. ರಿಫ್ಲೆಕ್ಷನ್ ಯಾವ್ದ್ರಲ್ಲಿ ಆಗೋದು ನಮಗೆ ಗೊತ್ತಿದೆ, ಮಿರರ್ಸ್ ಇಂದ.
So since we are discussing reflection here, m dash ಅನ್ನೋ ಒಂದು plane mirror I'll be using, and over this plane mirror a plane wave front, that is the name of the plane wave front is again AB in this case. Idenidu plane wave front AB is incidenting on the mirror. This is the incident wave front now. Incident wave front. Okay. So if wave front reflect ಹೇಗಾಗುತ್ತೆ, ಇಮ್ಯಾಜಿನ್ ಇನ್ ಎ ಟೈಮ್ ಇಂಟರ್ವಲ್ ಟೌ ಇಲ್ಲಿರೋ ಫೋಟಾನ್ ಇಲ್ಲಿಂದ ಇಲ್ಲಿವರೆಗೂ ಟ್ರಾವೆಲ್ ಆಗಿದೆ ಅಂತ ಹೇಳಿದ್ರೆ ಈ ಫೋಟಾನ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ, ಇದೆಷ್ಟಿದೆಯೋ ಅಷ್ಟೇ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತದು. ಬಿಕಾಸ್ ಓವರ್ ಆಲ್ ವೆಲಾಸಿಟಿ ಹಿಯರ್ ಇಸ್ ವಿ ಓನ್ಲಿ. ಲೈಕ್ ಪ್ರೀವಿಯಸ್ ಕೇಸಸ್ ಅಲ್ಲಿ 2 ಮೀಡಿಯಾ ಇತ್ತು, ಅಲ್ಲಿ v1 v2 ವೆಲಾಸಿಟಿ ಬರ್ತಾ ಇತ್ತು. ಬಟ್ ಹಿಯರ್ ಓನ್ಲಿ ಯು ಹ್ಯಾವ್ 1 ಮೀಡಿಯಂ. ಸೊ overall velocity of incident wave front as well as reflected wave front same irutte, that is v. See, before you write the reflected wave front, normal na draw madkobeku ನೀವು. Okay, you need to draw the normal, dotted lines use ಮಾಡಿ, or just you can write like this. Alright, I'll use certain another color. This is the normal. This blue line represents the normal here. Okay, so this is the angle of incidence. All right, ಈ ಫೋಟಾನ್ ಏನ್ ಮಾಡುತ್ತೆ ಇವಾಗ, ರಿಫ್ಲೆಕ್ಟ್ ಮಾಡಿ, ಇದು ಇಮ್ಯಾಜಿನ್ 2 or 3 ಸೆಂಟಿಮೀಟರ್ ಇದೆ ಅಂದ್ರೆ ಅಷ್ಟೇ ಸೆಂಟಿಮೀಟರ್ ಟ್ರಾವೆಲ್ ಮಾಡುತ್ತೆ. ಬಿಕಾಸ್ ಆಲ್ರೆಡಿ ರಿಫ್ಲೆಕ್ಟ್ ಆದ್ರೆ ಇಟ್ ಶುಡ್ ಬೌನ್ಸ್ ಬ್ಯಾಕ್. ಓಕೆ, ಇಟ್ ವಿಲ್ ಬಿ ಲೈಕ್ ದಿಸ್, it will go. And I, this is R, both should be equal. This is angle of incidence. So ಈ ಪಾಯಿಂಟ್ ನ ಜಾಯಿನ್ ಮಾಡಿದ್ರೆ this is E. Okay, so EC represent the reflected wave front. Okay, so what is this? This is reflected wave front. Even you can use the compass, ಇಲ್ಲಿಂದ ಇಲ್ಲಿವರೆಗೂ ಡಿಸ್ಟೆನ್ಸ್ ಮೆಜರ್ ಮಾಡಿಕೊಂಡು ಇದನ್ನ ಆರ್ಕ್ ಕಟ್ ಮಾಡಿಕೊಂಡು ಕೂಡ ಡ್ರಾ ಮಾಡ್ಕೋಬಹುದು ನೀವು. ಆಲ್ರೈಟ್, ಸೊ ದಿಸ್ ಇಸ್ ದ ಇನ್ಸಿಡೆಂಟ್ ವೇವ್ ಫ್ರಂಟ್ ಅಂಡ್ ದಿಸ್ ಇಸ್ ದ ರಿಫ್ಲೆಕ್ಟೆಡ್ ವೇವ್ ಫ್ರಂಟ್. ಓಕೆ, ಈ ಬಿ 90 ಡಿಗ್ರಿ ಇರುತ್ತೆ, ಈ ಕೂಡ 90 ಡಿಗ್ರಿ ಇರುತ್ತೆ. ಬಿಫೋರ್ ಯು ಫರ್ದರ್ ಪ್ರೊಸೀಡ್, consideration ಬರಿಬೇಕು. let m dash be the surface of plane mirror. Okay, and AB is the incident wave front. By using velocity definition, overall velocity of reflected as well as incident wave front v irutte. So in a time interval tau, BC distance v tau ಆಗುತ್ತೆ. ಈವನ್ AE ಡಿಸ್ಟೆನ್ಸ್ ಕೂಡ v tau ನೇ ಇರುತ್ತೆ. ಆಲ್ರೈಟ್, ಸೊ ಫ್ರಮ್ ದಿಸ್ ಡಾಟಾ ದಿಸ್ ಆಂಗಲ್ B and angle E are 90 degrees. Proof of this law is very easy here. B and E are equal to each other 90 degree. Two triangles ಇಗೂ ಕಾಮನ್ ಬೇಸ್ ಇದೆ, which is AC. ಕಾಮನ್ ಬೇಸ್ ಇದೆ ಇದು, isn't it? Next, as we already know, angle I, sorry, not angle I, this BC and EA is also same. How these two are same? Because both are V tau, both are equal to V tau. Alright, velocity definition in the displacement by time taken, distance BC and EA, BC is equal to EA, both are equal to V tau. So ಈ 2 conditions satisfy ಆದ್ರೆ ಈ 2 triangles ನ congruent triangles ಅಂತ ಹೇಳ್ತಾರೆ. These 2 triangles are congruent triangles.
ಸೊ ಈ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಪ್ರಾಪರ್ಟಿ ಅಕಾರ್ಡಿಂಗ್ಲಿ ಆಂಗಲ್ ಐ ಮಸ್ಟ್ ಬಿ ಈಕ್ವಲ್ ಟು ಆಂಗಲ್ ಆರ್. ಇಷ್ಟೇ ಪ್ರೂಫ್ ಇದ್ರಿಂದ. ಸೊ ನಮಗೇನ್ ಬಂತು, ಲಾ ಆಫ್ ರಿಫ್ಲೆಕ್ಷನ್ ಪ್ರೂವ್ ಆಯ್ತು ಯೂಸಿಂಗ್ ಹೈಸನ್ಸ್ ಪ್ರಿನ್ಸಿಪಲ್. ದಟ್ ಮೀನ್ಸ್ ವೇವ್ ಫ್ರಂಟ್ಸ್ ನ ಯೂಸ್ ಮಾಡಿ ನಾವು ಒಂದು ಡಯಾಗ್ರಾಮ್ ಡ್ರಾ ಮಾಡಿದ್ವಿ ಅಂಡ್ ಅದ್ರಲ್ಲಿ ಬಂದಿರೋ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇಂದ ಐ ಇಸ್ ಈಕ್ವಲ್ ಟು ಆರ್ ಗೆ ಈಕ್ವಲ್ ಆಗಿದೆ. ಸೊ ದಿಸ್ ಇಸ್ ದ ಪ್ರೂಫ್ ಆಫ್ ಲಾ ಆಫ್ ರಿಫ್ಲೆಕ್ಷನ್ ಯೂಸಿಂಗ್ ಹೈಸನ್ಸ್ ಪ್ರಿನ್ಸಿಪಲ್. ಡಯಾಗ್ರಾಮ್ ಬರೀಬೇಕು, ದೆನ್ ಯು ನೀಡ್ ಟು ರೈಟ್ ದ ಕನ್ಸಿಡರೇಷನ್ಸ್. ಅದಾದ್ಮೇಲೆ ಈ ಪಾಯಿಂಟ್ಸ್ ನ ಬರೆದ್ಬಿಟ್ಟು ಸಿನ್ಸ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್, ದಿಸ್ ಇಸ್ ದ ಕೇಸ್, ಐ ಇಸ್ ಈಕ್ವಲ್ ಟು ಆರ್ ಅಂತ ಬರೀಬೇಕು. ಸೊ ಇನ್ ದ ಟುಡೇಸ್ session we had discussed about refraction and reflection of wavefront through different optical media. That is plane wavefront na prism ಇಂದ ಪಾಸ್ ಮಾಡಿದಾಗ ಔಟ್ಪುಟ್ ಏನ್ ಬರುತ್ತೆ, ಪ್ಲೇನ್ ವೇವ್ ಫ್ರಂಟ್ ನ ಲೆನ್ಸ್ ಇಂದ ಪಾಸ್ ಮಾಡಿದಾಗ ವಾಟ್ ವಿಲ್ ಬಿ ದ ಔಟ್ಪುಟ್, and also what will be the output if reflection of plane wavefront take place with the concave mirror. Along with this we have also discussed about reflection and refraction by Huygens principle, laws of reflection and refraction using Huygens principle now discuss madidvi. So this was all for today. Keep practicing. Doubt bandre enadru keli. Thank you for watching.